शिवानी और आप देख रहे हैं बीजापुर एक्सप्रेस। चलते हैं खबरों की ओर। ವಿಜೇಂದ್ರ ಒಂದು ಕಡೆಗೆ ಏನು ಹೇಳ್ತಾರೆ ಸರ್, ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳನ್ನು ಮ್ಯಾನೇಜ್ ಮಾಡೋದಕ್ಕಾಗಿ ಆದಾಯ ತೆರಿಗೆ ನೋಟಿಸ್ ಕೊಡಿಸಿ ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಅದರ ತಂದು ಇದಕ್ಕೆ ಟ್ಯಾಗ್ ಮಾಡ್ತಾ ಇದ್ದಾರೆ ಸರ್. ವಿಜೇಂದ್ರಗೆ ಕನಿಷ್ಠ ಒಂದು ಸಾಮಾನ್ಯ ಜ್ಞಾನ ಇರುವ IT ಡಿಪಾರ್ಟ್ಮೆಂಟ್ ಯಾರಿಗೆ ಬರ್ತದೆ? ರಾಜ್ಯ ಸರ್ಕಾರಕ್ಕೆ ಬರ್ತದೆ. ನೀವೇ ಹೇಳ್ಬಿಡಿ, IT ಡಿಪಾರ್ಟ್ಮೆಂಟ್ ರಾಜ್ಯ ಸರ್ಕಾರಕ್ಕೆ ಬರ್ತದೆ. ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲ. IT ಡಿಪಾರ್ಟ್ಮೆಂಟ್ ಕೇಂದ್ರ ಸರ್ಕಾರದ ಇರ್ತದೆ, ನೋಟಿಸ್ ಕೊಡೋರು ಕೇಂದ್ರ ಸರ್ಕಾರ. ಅದು ನಮಗೆ IT ಡಿಪಾರ್ಟ್ಮೆಂಟ್ ನಮಗೆ ರಾಜ್ಯಕ್ಕೆ ಕೇಳಿದ್ರೆ ರಾಜ್ಯ ಸರ್ಕಾರ ನೋಟಿಸ್ ಕೊಡಿಸ್ತದೆ ಆದಾಯ ತೆರಿಗೆ ರಾಜ್ಯದಲ್ಲಿ ಕಚೇರಿಗಳ ಮೂಲಕ ಅಧಿಕಾರಿಗಳು. ಅಲ್ರಿ, ನೀವೇ ಹೇಳ್ಬಿಡಿ IT ಯಾರಿಗೆ ಬರ್ತದೆ ಅಂತ ಹೇಳ್ಬಿಡಿ. IT ರಾಜ್ಯ ಸರ್ಕಾರ ಬರ್ತದೆ. CBI, ED, IT ಯಾರ ಕಡೆ ಬರ್ತದೆ? ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ದುರುಪಯೋಗ ಅವರೇ ಮಾಡ್ಕೋತಿದ್ದಾರೆ. ಹಿಂಗೆ ಯಾಕೆ ಹೇಳಿದ್ದಾರೆ ಅವ್ರಿಗೆ IT ಯಾರು ಬಹುಶಃ ಗೊತ್ತಿಲ್ಲ, ಅವ್ರಿಗೆ ಹೇಳ್ಬಿಡಿ IT ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಮಾತಾಡೋದು ಬರ್ರಿ. ಸುಳ್ಳು ಹೇಳಿದ್ರಾಗೂ ಒಂದು ಮಿತಿ ಇರ್ತದೆ. ಅದಕ್ಕೆ ಸುಳ್ಳು ಹೇಳಾಗೂ ಸ್ವಲ್ಪ ನಂಬುವಂಥ ಸುಳ್ಳು ಹೇಳ್ರಿ. IT ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗ್ತದೆ ಸರ್. ಈಗ ಆಲ್ಮಟ್ಟಿ ಬಹುತೇಕ ಭರ್ತಿ ಆಗಿದೆ ಜಲಾಶಯ, ಅದಕ್ಕೆ ಬಾಗಿನ ಅರ್ಪಿಸೋದು ಮತ್ತು ಕೃಷ್ಣ ಆರತಿ ಬಗ್ಗೆನೂ ಒಂದು ಪ್ರಸ್ತಾಪ ಇತ್ತು. ಕೃಷ್ಣಾರತಿ ಬಗ್ಗೆ ಅದನ್ನು ಕೂಡ ಮಾಡುವಂಥದ್ದು. ಮತ್ತು ಮೊನ್ನೆ ಸಂಪುಟ ಸಭೆಯಲ್ಲಿ ನಾವು ಹಿಂದೆ ಬೆಳಗಾವಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಈ ಮುಳುಗಡೆ ಸಂತ್ರಸ್ತರೆಲ್ಲರೂ ಬಂದಿದ್ದರು, ಜನಪ್ರತಿನಿಧಿಗಳು ಎಲ್ಲ ನಾವು ಸಭೆ ಮಾಡಿದ್ದೀವಿ. ಮೊನ್ನೆ ಸಂಪುಟನಲ್ಲಿ ಆ ಸಭೆಯನ್ನು ನಿರ್ಣಯನ ಮಾಡಿದ್ದೀವಿ. ಇವತ್ತು ಏನು ಬೇಡಿಕೆ ಆಗಿತ್ತು 524ವರೆಗೆ ಒಂದೇ ಹಂತದಲ್ಲಿ ಸಹ ಏಕರೂಪದ ಪರಿಹಾರ ಕೊಡಬೇಕು. ಅದನ್ನು ಭಾಗಶಃ ಮಾಡಬಾರ್ದು. 521, 523 ಹಿಂದೆ ನಿರ್ಣಯ ಆಗಿತ್ತಲ್ಲ, ಆ ಥರ ಆಗಬಾರ್ದು. ಮತ್ತು ಕನ್ಸೆಂಟ್ ಆಧಾರಿತ ಕೆಲವೊಂದು ಪ್ರಸ್ತಾವನೆಗಳನ್ನು ಕಳಿಸಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, HK ಪಾಟೀಲ್ರಿಗೆ, ತಿಮ್ಮಾಪುರ ಅವ್ರಿಗೆ, ನನಗೆ, ಶಿವಾನಂದ ಪಾಟೀಲ್ರಿಗೆ, ಎಲ್ಲರ ಜೊತೆ ನೀವು ಮಾತಾಡಿಕೊಂಡು ಏನು ಅವರ ತಲೆಯಲ್ಲಿ ಇವತ್ತು ಸಹ ಪರಿಹಾರ. ಯಾಕಂದರೆ ಅವರು ಲಾಸ್ಟ್ ಟೈಮು 50 ಹೇಳ್ತಿದ್ರು, 40 ಹೇಳ್ತಾಯಿದ್ರು. ಅವರು ಏನಾದರೂ ಒಂದು ಇದು ಮಾಡಿ ಒಂದು ಹತ್ತಿರ ಇದು ಮಾಡಿಸಿ, ಬಹುಶಃ ನನಗೆ ಆಶೆ ಇದೆ ಇವತ್ತು ಒಂದು ಏಕರೂಪದ ಒಂದು ಪರಿಹಾರವನ್ನು ಒಂದೇ ಹಂತಕ್ಕೆ 524ವರೆಗೆ ಪ್ರಥಮ ಹಂತದಲ್ಲಿ ಎಲ್ಲ ಮುಳುಗಡೆ ಆಗುವಂಥ ರೈತರಿಗೆ, ಅಂದರೆ 70,000 ಎಕರೆ ಇರ್ಬೇಕಲ್ಲ ಅವ್ರು ಕೊಡ್ತೀವಿ. ಎರಡನೇ ಹಂತದಲ್ಲಿ ಇವತ್ತು ದಿವಸ ನಮ್ಮ ಏನು ಈ ಸ್ಥಳಾಂತರ ಆಗ್ತಾರೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಏನಿದಾವೆ, ಪುನರ್ವಸತಿ ಕೇಂದ್ರಗಳಿಗೆ ಇದು ಮಾಡ್ತದೆ. ಮೂರನೇ ಹಂತದಲ್ಲಿ ಇವತ್ತು ದಿವಸ ಈಗಾಗಲೇ ಭಾಳಷ್ಟು ಕೆಲಸಗಳು, ಸ್ಥಾವರಗಳ ಕೆಲಸ, ಮೇನ್ ಕೆನಾಲ್ ಕೆಲಸ ಆಗಿದೆ. ಲ್ಯಾಟ್ರಲ್ಸು, FICಸು ಇವೆಲ್ಲನೂ ಕೂಡ ಇದೆ. ಅದು ಒಂದು 10,000 ಕೋಟಿವರೆಗೆ ಆಗ್ಬೋದು. ಅದನ್ನು ಮೂರನೇ ಹಂತದಲ್ಲೂ ಸಹ ನಾವು ಮಾಡ್ಕೊಳ್ಳೋದಕ್ಕೆ ಕೆಲಸ ಮಾಡ್ತೀವಿ. ಯಾಕಂದರೆ ನೀವು ನೋಟಿಫಿಕೇಷನ್ ಆಗಬೇಕು, 524 ಆಗಬೇಕು, ಹೀಗೆಲ್ಲ ಇದೆ. ಹೀಗಾಗಿ ಒಂದು ಈ ಕೃಷ್ಣ ಮೂರನೇ ಹಂತನೂ ಕೂಡ ಏನು ಭೂ ಪರಿಹಾರ ಆಗಿಬಿಟ್ರೆ ಮುಂದೆ ಅದು ಉಳಿದೆಲ್ಲನೂ ಕೂಡ ಭಾಳ ಸರಳ ಆಗ್ತದೆ. ನೀರು ಸಂಗ್ರಹಣೆ ಮಾಡಲಿಕ್ಕೆ ನಾವು ಏನು 130 TMC ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲೂ ಕೂಡ ಭಾಳ ಸಕಾರಾತ್ಮಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ, ನಿರ್ಣಯಗಳಾಗಿದೆ. ನ್ಯಾಯಾಧೀಕರಣ ಅವಧಿ ವಿಸ್ತರಣೆ ಅದು ನಮಗೆ ಸಂಬಂಧಿಸಿದಲ್ಲ. ಯಾಕಂದರೆ ಈಗಾಗಲೇ ಹಿಂದೆ ನಮ್ಮ ಈ ವಿಷಯ ಬಂದಾಗ ನಾರಿಮನ್ ಸ್ಪಷ್ಟ ಹೇಳಿದರು. ನಾನು ತಿಳಿದ ಪ್ರಕಾರ ಈಗ ಸೆಕ್ಷನ್ 80 ಅಂತ ಅಂದರೆ ಆಫ್ ದ ರಿಆರ್ಗನೈಸೇಷನ್ ಆ್ಯಕ್ಟ್, ಸೆಕ್ಷನ್ 80 ಪ್ರಕಾರ ಇವತ್ತು ಇಟ್ ಇಸ್ ಬಿಟ್ವೀನ್ 2 ಸಕ್ಸೆಸಿವ್ ಸ್ಟೇಟ್, ಅಂದರೆ ಆ 2 ರಾಜ್ಯಗಳು. ಉದಾಹರಣೆಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನಮ್ಮ ನಾರಿಮನ್ ಅವರು ಹೇಳಿದರು ಕೋರ್ಟ್ನಲ್ಲಿ, ಅವ್ರ ಕೋರ್ಟಿಗೆ ಸರಳ ರೀತಿಯಿಂದ ಹೇಳ್ತೀನಿ ಅಂತ ಹೇಳಿದರು. ಏನಂದರೆ, ನನ್ನ ಮನೆ ಇದೆ, ನನ್ನ ಪಕ್ಕದಾಗ ಒಬ್ಬ ಮನೆ ಇದೆ, ಆ ಪಕ್ಕದ ಮನೆಯಲ್ಲಿ 2 ಅಣ್ಣ ತಮ್ಮರಿದ್ದಾರೆ, ಅವರು ಬೇರೆ ಆಗಿದ್ದಾರೆ. ಈಗ ಆಂಧ್ರ ಮತ್ತು ತೆಲಂಗಾಣ ಆಗಿದ್ದಾರೆ. ಹೀಗಾಗಿ ಬೇರೆ ಆದ್ಮೇಲೆ ಪಾಲ ಯಾರು ತೊಗೋಬೇಕು? ಅವರನ್ನೇ ತೊಗೋಬೇಕಲ್ಲ. ಅವ್ರು ನಮ್ಮ ಪಕ್ಕದ ಮನೆಗೆ ಇದು ಪರಿಹಾರ ಕೇಳ್ತಾ ಇದ್ದಾರೆ. ಅವ್ರದಾಗೇನು ಅಲೋಕೇಶನ್ ಆಗಿದೆಯಲ್ಲ, ಅದ್ರಾಗ ನೀವು ಏನು ಬೇಕಾದ್ರೆ ಮಾಡ್ಕೊಡಿ, ನಮ್ಮ ರಾಜ್ಯಕ್ಕೆ ಸಂಬಂಧ ಇಲ್ಲ ಅಂತ ಕ್ಲಾರಿಟಿ ಆಯಿತು. ಅದಾಯಿತು. ಬಟ್ ವಿಸ್ತರಣೆ ಮಾಡಿರೋದನ್ನು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆಯಾ? ನಮಗೆ ಯಾಕೆ ಸಂಬಂಧ ಇದೆ? ಮೊನ್ನೆ ರಾಜ್ಯ ಸರ್ಕಾರನ ನೋಡಿ, ವಿಸ್ತರಣೆ ಆಗಿದೆ, ಅವ್ರಿಗೆ ನಿರ್ಣಯ ಆಗ್ತದೆ. ಟ್ರಿಬ್ಯುನಲ್ ವಿಸ್ತರಣೆ ಆಗಿದ್ದರ ಸಲುವಾಗಿ ಅವರಿಬ್ಬರ ನೀರಿನ ಹಂಚಿಕೆ ಸಲುವಾಗಿ. ಬಟ್ ಅದರಿಂದ ನಮಗೇನು ಸಂಬಂಧ ಬರೋದಿಲ್ಲ. ಇಟ್ ಈಸ್ ಮ್ಯಾಟರ್ ಸೆಕ್ಷನ್ I think 80 of the Act says it is a matter between 2 successive states. Who are the successive states? Andhra and Telangana. ಅದನ್ನು ನಮಗೆ ಸಂಬಂಧಿಸಿದಲ್ಲ. ಆದರೆ ಅವರು ಕೇಳಿದರು, ಅವ್ರಿಗೆ ಕೇಳಿಲ್ಲ ಅಂತಾರ. ಅವರು ಕೇಳಿದ್ರು ಮತ್ತೊಮ್ಮೆ ರೀಓಪನ್ ಆಗಬೇಕು, ಮತ್ತೆ ಪ್ರಾರಂಭ ಮಾಡಬೇಕು, ಹೊಸದಾಗಿ
ಎಲ್ಲವನ್ನು ಕೂಡ ಮಾಡಬೇಕು ಅಂಥೇಳಿ. ಅದಕ್ಕೆ ನಾವು ಒಪ್ಪಲಿಲ್ಲ. ಆ ಪ್ರಕಾರ ನಿರ್ಣಯನೂ ಕೂಡ ಆಯಿತು. ಆಮೇಲೆ ಮತ್ತೆ ಆ ನಿರ್ಣಯ ಆದಮೇಲೆ ಮತ್ತೊಂದು ರಾಜ್ಯನೂ ಕೂಡ ಅವತ್ತು ಹೋಗಿತ್ತು. ಅದು ಏನಾಗಿತ್ತು ನನಗೆ ಗೊತ್ತಿಲ್ಲ ಇವತ್ತೊಂದು ದಿವಸ. ಆದರೆ ಒಂದು ಸ್ಪಷ್ಟ, ಇದು ಅವ್ರಿಗೆ ಸಂಬಂಧಿಸಿರೋದು ಆಂಧ್ರ ತೆಲಂಗಾಣ. ಅವ್ರಿಗೆ ಆಗಂಥ ಹಂಚಿಕೆ ಏನಿರಲ್ಲ, ಹಂಚಿಕೆ ಅವ್ರು ಏನು ಬೇಕಾದ್ ಮಾಡ್ಕೊಳ್ಳಿ, ಅದು ಕೋರ್ಟ್ ಏನು ಚೇಂಜ್ ಮಾಡ್ತಾರೆ ಅವ್ರು ಬೇಕಾದ್ ಮಾಡ್ಕೊಂಡು ನಮಗೆ ಸಂಬಂಧಿಸಿದೆ, ನಮಗೆ ಹಂಚಿಕೆ ಆಗಿದ್ದ ನೀರು ಅಂತಿಮ. ಆದರೆ ನಾವು ಈಗ ಕೋರ್ಟ್ನಲ್ಲೆಲ್ಲ ಮ್ಯಾಟರ್ ಇರೋದನ್ನು ನೋಟಿಫಿಕೇಶನ್ ಆಗಬೇಕು. ನಮಗೆ ನೋಟಿಫಿಕೇಶನ್ ಆಗಬೇಕು. ನೋಟಿಫಿಕೇಶನ್ ಆದಮೇಲೆ ಅದ್ರ ಜೊತೆಗೆ ಭೂಸ್ವಾಧೀನ ಆಗಬೇಕು, ಪುನರ್ವಸತಿ ಆಗಬೇಕು ಮಾಡಿ ಇವತ್ತು ದಿವಸ ನಾವು 524ಕ್ಕೆ ಗೇಟನ್ನು ಇನ್ಕ್ರೀಸ್ ಮಾಡಿ 100 TMC ಶೇಖರಣೆ ಮಾಡಿ 130 TMC ಬಳಸ್ಕೊಂಡು ಸರ್ಕ್ಯುಲೇಷನ್ ಬರ್ತದೆ. 130 TMC ಬಳಸ್ಕೊಳ್ಳುವಂಥ ಸರ್ ಬಾಗಿನ ಮತ್ತು ಕೃಷ್ಣ ಎರಡು ಬಾಗಿನ ಬಗ್ಗೆ ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತೀನಿ ಸೋಮವಾರ. ಮತ್ತು ಕೃಷ್ಣ ಆರತಿ ಬಗ್ಗೆನೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತಾಡ್ತೇನೆ. ಇವತ್ತು ಅದು ಎರಡೂರಲ್ಲಿ ಏನು ಸಮಸ್ಯೆ ಇಲ್ಲ, ಎರಡು ಮುಕ್ತ ಮಾಡ್ಸೋಣ.